ಸದ್ಯ ಈ ಎಲ್ಲ ಬೆಳವಣಿಗೆಗಳಿಗೆ ಸಂಬಂಧಪಟ್ಟ ಹಾಗೆ ಡಿಕೆ ಸುರೇಶ್ ಪ್ರತಿಕ್ರಿಯಿಸಿದ್ದಾರೆ. ಸರ್ಕಾರವನ್ನ ಅಸ್ಥಿರ ಮಾಡುವ ಬೆದರಿಸುವ ಕೆಲಸ ಆಗ್ತಾ ಇದೆ. ಗವರ್ನರ್ ಏಕಾಏಕಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಇದು ರಾಜಕೀಯ ದುರುದ್ದೇಶದಿಂದ ಈ ರೀತಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ಅಂತ. ಆಡಳಿತವನ್ನ ಅಸ್ಥಿರ ಮಾಡೋದಕ್ಕೆ ಏನೇನೋ ಮಾಡ್ತಾ ಇದ್ದಾರೆ ಅಂತ ಸದಾಶಿವನಗರದಲ್ಲಿ ಬಿಜೆಪಿ ವಿರುದ್ಧ ಡಿಕೆ ಸುರೇಶ್ ವಾಗ್ದಾಳಿ ನಡೆಸಿದ್ದಾರೆ. ಸಂವಿಧಾನಕ್ಕೂ ಅಪಮಾನ, ಆಡಳಿತ ವ್ಯವಸ್ಥೆಗೂ ಅಪಮಾನ. ಇದೊಂದು ಹಾಸ್ಯಾಸ್ಪದ. ಇದರಲ್ಲಿ ಬೇರೆ ಏನಿದೆ ಅಂತೇಳಿ ನನಗೆ ಕಾಣಿಸ್ತಾ ಇಲ್ಲ. ಅಲ್ಲ, ಎಲ್ಲರೂ ಕೇಳ್ತಾರೆ ರೀ, ಸೀಟ್ಗೆ ಅರ್ಜಿ ಹಾಕೋಬೇಕು ಅಂಥೇಳಿ. ಎಲ್ರಿಗೂ ಏನಾರ ಮಾಡಿ ಕಾಂಗ್ರೆಸ್ ಸರ್ಕಾರನ ಅಸ್ಥಿರಗೊಳಿಸ್ಬೇಕು ಅಂಥೇಳಿ BJP-ಅವ್ರಿಗೆ, JDS ಅವ್ರಿಗೆ ಒಂದು ಮೊದಲಿಂದನೂ ಹೇಳ್ಕೊಂಡು ಬಂದರು. ಏನು ಹೇಳಿದ್ರು, 3 ತಿಂಗಳಿಗೆ ಬಿದ್ದೋಯ್ತದೆ ಅಂದರು, 20 ಜನ ಬಂದ್ಬಿಡ್ತಾರೆ ಅಂದರು, 50 ಜನ ಬಂದ್ಬಿಡ್ತಾರೆ ಅಂತ ಅಂದರು. ಈಗ 1 ವರ್ಷ ಗಡುವು ಕೊಟ್ಟಿದ್ದಾರೆ. ಹಿಂಗೆ ಏನೇನೋ ಒಂದೊಂದು ಅವ್ರ ಶಾಸಕರನ್ನ, ಅವರ ಸರ್ಕಾರನ, ಅವರ ಇದನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ, ಅವರ ಒಂದು ಪಕ್ಷದ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಕೆಲವರು ಅವಾಗವಾಗ ಈ ಥರದ ಡೈಲಾಗ್ಗಳನ್ನ ಬಿಡ್ತಾ ಇರ್ತಾರೆ. ಆ ಡೈಲಾಗ್ಗಳಿಗೆ ಎಷ್ಟು ಮಾನ್ಯತೆ ಇದೆ ಅಂತೇಳಿ ಗೊತ್ತು ನಿಮಗೆ. ಇವತ್ತು ಹೇಳ್ತಾರೆ, ಮುಂದಕ್ಕೆ ಹೋಯ್ತಾ ಇರ್ತಾರೆ. ಯಾವುದು ಕೂಡ ಅವರ ರಾಜಕೀಯ ಜೀವನದಲ್ಲಿ ಯಾವುದೂ ಕೂಡ ಒಳ್ಳೆದನ್ನು ಹಿಡಿದು ಸಾಧನೆ ಮಾಡಿದಂತಾಗಲಿ, ಅದನ್ನು ನಿರೂಪಣೆ ಮಾಡಿದಂಥದ್ದಾಗಲಿ, ನಿರೂಪಿಸ್ತಕ್ಕಂಥದ್ದಾಗಲಿ ಇವತ್ತಿನವರೆಗೂ ಆಗಿಲ್ಲ. ಸುಳ್ಳು ಅವರ ಜೀವನ. ಸುಳ್ಳಿನಲ್ಲಿ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ವಿರುದ್ಧ ಪ್ರಾಸಿಕ್ಯೂಷನ್ ಕೇಸು, ದೂರು ಎಲ್ಲ ರಾಜಭವನದಲ್ಲಿ ಆಗಿದೆ. ಶಶಿಕಲಾ ಜೊಲ್ಲೆ, ಯಡಿಯೂರಪ್ಪ ವಿರುದ್ಧ ಮೊನ್ನೆವರೆಗೂ ಕೇಳಿದ್ರು. ಯಾರ ಮೇಲೂ ಇಲ್ಲ ಸರ್. ಸಿದ್ದರಾಮಯ್ಯ ಅವ್ರ ಮೇಲೆ ಯಾಕೆ ಈ ರೀತಿಯ ಒಂದು ಟಾರ್ಗೆಟ್ ಮಾಡ್ತಿದ್ದಾರೆ? ನೋಡಿ, ಭಾರತೀಯ ಜನತಾ ಪಕ್ಷ ಕಳೆದ 10 ವರ್ಷ 3 ತಿಂಗಳು ಏನು ನರೇಂದ್ರ ಮೋದಿ ಅವರ NDA ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈ ದೇಶದಲ್ಲಿ ವಿರೋಧ ಪಕ್ಷದಲ್ಲಿ ಆಡಳಿತ ನಡೆಸ್ತಕ್ಕಂಥ ರಾಜ್ಯಗಳನ್ನು ಅಸ್ಥಿರ ಮಾಡ್ತಕ್ಕಂಥದ್ದು ಮೊದಲಿಂದನೂ ಕೂಡ ನಡ್ಕೊಂಡು ಬಂದಿರತಕ್ಕಂಥದ್ದು. ಅವರು ಇನ್ಕಮ್ ಟ್ಯಾಕ್ಸು, ED, CBI, ನ್ಯಾಯಾಲಯಗಳು ಮತ್ತು ಇವತ್ತು ರಾಜ್ಯಪಾಲರ ಕಚೇರಿಗಳು ಇವರ ಕೈಬೊಂಬೆಯಾಗಿ, ನರೇಂದ್ರ ಮೋದಿ ಸರ್ಕಾರದ ಕೈಬೊಂಬೆಯಾಗಿ ಕೆಲಸ ಮಾಡ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.